ಸ್ವಲ್ಪ ಈ ಕಡೆ ಬರ್ರಿ, ಯಾಕಂದ್ರೆ ಡಾಕ್ಟ್ರೇ ತೋರ್ಸಕ್ಕಾರೆ ಈಗ ಕೋವಿಡ್ ಪ್ರಿಪರೇಷನ್ ಅಂತೇಳಿ ನಾವು 50 ಬೆಡೆಡ್ ಹಾಸ್ಪಿಟಲ್ನ ರೆಡಿ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಒಂದು 10ರಿಂದ 15 ವೆಂಟಿಲೇಟರ್ ಬೆಡ್ಸ್, ಉಳಿದಿರೋದೆಲ್ಲ ಆಕ್ಸಿಜನೇಟೆಡ್ ಬೆಡ್ಸ್ ಅಂತ ಯೂಟಿಲೈಸ್ ಮಾಡ್ಕೊಂಡಿದ್ವಿ. ಅದರ ಪ್ರಕಾರ ಆಮೇಲೆ ಟೆಸ್ಟಿಂಗ್ ಮಾಡೋದಕ್ಕೋಸ್ಕರ ಎಲ್ಲ ಫೆಸಿಲಿಟೀಸ್ ಇದಾವೆ. ಆಮೇಲೆ ಜನರಲ್ ಮೆಡಿಕೇಶನ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಮತ್ತೆ ಇನ್ನು ಉಳಿದಿರೋದೆಲ್ಲ ಆಕ್ಸಿಜನ್ ಬೆಡ್ಸ್ ಹಂಗೇನಾದ್ರು ಎಸೆನ್ಷಿಯಾಲಿಟಿ ಜಾಸ್ತಿ ಆದಂಗೆ ನಾವು ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತೀವಿ. ಫಸ್ಟ್ ಫ್ಲೋರಲ್ಲಿ ಯೂಟಿಲೈಸ್ ಮಾಡ್ಕೋಬಹುದು. ಆಮೇಲೆ ಓಲ್ಡ್ ಹಾಸ್ಪಿಟಲ್ ಅಂದ್ರೆ ನಮ್ದು ಹಳೆ ಬಿಲ್ಡಿಂಗ್ ಅಲ್ಲೂ ಯೂಟಿಲೈಸ್ ಮಾಡ್ತೀವಿ. ಸೊ ಆ ಥರ ಸಿಚುವೇಶನ್ ಏನಾದರೂ ಬಂದಾಗ ಈ ಕಂಪ್ಲೀಟ್ ಹಾಸ್ಪಿಟಲ್ನ ನಾವು ಕೋವಿಡ್ ಅಂತೇಳಿ ಕನ್ವರ್ಟ್ ಮಾಡಿಕೊಂಡು ಮೇನ್ ಹಾಸ್ಪಿಟಲಿಂದ ಸಪ್ರೇಟ್ ಮಾಡಿ ಅಲ್ಲಿ ಜನರಲ್ ಪಬ್ಲಿಕ್ಗೆ ಟ್ರೀಟ್ಮೆಂಟ್ ಕೊಡೋ ಥರ ಇಲ್ಲಿ ಕೋವಿಡ್ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಕೊಡೋ ಥರ ಪ್ಲಾನ್ ಮಾಡ್ಕೊಂಡು ಬೆಡ್ ಇದರಲ್ಲಿ ವೆಂಟಿಲೇಟೆಡ್ ಬೆಡ್ಸ್ ಒಂದು 15 ವಿತ್ ವೆಂಟಿಲೇಟರ್ಸ್. ಅದರಲ್ಲಿ ಪೀಡಿಯಾಟ್ರಿಕ್ ಒಂದು 4-5 ಪೀಡಿಯಾಟ್ರಿಕ್ ಅಂದರೆ ಸಣ್ಣ ಮಕ್ಕಳಿಗೋಸ್ಕರ ಯೂಸ್ ಮಾಡೋದಕ್ಕೆ ಒಂದು 5 ಇದ್ದಾವೆ. ಅಡಲ್ಟ್ಗೋಸ್ಕರ ಒಂದು 10 ಇದ್ದಾವೆ. ಆಮೇಲೆ ಅದ್ರ ಜೊತೆ ಹೈ ಡಿಪೆಂಡೆನ್ಸಿ ಯೂನಿಟ್ಸ್ ಇಲ್ಲಿಂದ ಅಪ್ಗ್ರೇಡೇಷನ್ ಆದಮೇಲೆ ಹೈ ಡಿಪೆಂಡೆನ್ಸಿ ಯೂನಿಟ್ಸ್ ಅಂತ ಒಳಗಡೆ ಇರ್ತವೆ. ಸೊ ಡಿಪೆಂಡಿಂಗ್ ಅಪಾನ್ ಅದ್ರ ವೆಂಟಿಲೇಷನ್ ಬೇಕಾ ಅಥವಾ ಜಸ್ಟ್ ಆಕ್ಸಿಜನ್ ಹೈ ಫ್ಲೋ ಆಕ್ಸಿಜನ್ ಬೇಕಾ, ಸೊ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಾವು ಕ್ಲಿನಿಕಲ್ಲಿ ಅಸೆಸ್ ಮಾಡಿ ಯಾವ ಥರ ಅಪ್ಗ್ರೇಡೇಷನ್ ಮಾಡಬೇಕು ಅದೇ ಥರ ICUಗೆ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತೀವಿ ಪೇಷಂಟ್ಗಳನ್ನ. ಅಲ್ಲಿ ಸುಮಾರು ಸಿಲಿಂಡರ್ಸ್ ಇದೆ ನಮ್ಮ ಹತ್ರ. ಅರೌಂಡ್ 200-250 ಥರ ಆಕ್ಸಿಜನ್ ಸಿಲಿಂಡರ್ಸ್ ಇದೆ. ಪ್ಲಸ್ ಒಂದು PSA ಪ್ಲಾಂಟ್, ಆಕ್ಸಿಜನ್ ಜನರೇಟಿಂಗ್ ಪ್ಲಾಂಟ್ ಅಂತ PSA ಪ್ಲಾಂಟ್ ಇದೆ ಒಂದು 1000 PA. ಅದ್ರ ಜೊತೆ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಅಂತೇಳಿ ಆಕ್ಸಿಜನ್ ಜನರೇಟರ್, ಅದು ಒಂದು 6 KL ಆ್ಯಂಡ್ 13 KL ಎಲ್ಲ ಫಂಕ್ಷನಿಂಗ್ ಇದೆ ಸದ್ಯಕ್ಕೆ. ಜಸ್ಟ್ ಫಿಲ್ ಮಾಡಿ ಯೂಟಿಲೈಸ್ ಮಾಡ್ಕೊಂಡು ಹೋಗ್ಬೋದು. ಸಿಚುವೇಶನ್ ಬಂದಾಗ ಅವನ್ನ ಇಮಿಡಿಯೇಟಾಗಿ ರೀಫಿಲ್ ಮಾಡ್ಕೊಂಡು ಯೂಟಿಲೈಸ್ ಮಾಡ್ಬೋದು. ಮೆಡಿಸಿನ್ಸ್ ಇದಾವೆ, ಆಲ್ಮೋಸ್ಟ್ ತಂದಿದ್ದೀವಿ. ಮತ್ತು ನೆಸೆಸಿಟಿ ಬಿದ್ದಂಗೆ ನಾವು ಪ್ರೊಕ್ಯೂರ್ ಮಾಡ್ಕೊಂಡು ತರಿಸ್ಕೋಬೋದು. ಈಗ ಗೌರ್ಮೆಂಟ್ಗೂ ರಿಕ್ವೈರ್ಮೆಂಟ್ ಕೇಳ್ಕೊಂಡು ಹಂಗೇನಾದ್ರು ಬಂತು, ಈಗ ಟ್ಯಾಮಿ ಫ್ಲೂ ಈ ಥರ ಡ್ರಗ್ಸ್ ಎಲ್ಲ ನೆಸೆಸಿಟಿ ಬಂತು, ಪೇಷಂಟ್ ಬ್ಯಾಡ್ ಇರೋ ಪೇಷಂಟ್ಗಳು ಬರೋಕ್ಕೆ ಸ್ಟಾರ್ಟ್ ಮಾಡೋದು ಅಂದರೆ ಬಂದಾಗ ಇಂಡೆಂಟ್ ಹಾಕ್ಕೊಂಡು ನಾವು ತರಿಸ್ಬೋದು.